ಟು ಮೈ ಚಾನಲ್ ಟುಡೇ ಫಾರ್ ಜನರಲ್ ಟ್ಯಾರೋ ರೀಡಿಂಗ್. ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರ. ಸೊ ಆ ವ್ಯಕ್ತಿ ನೀವು ಎಷ್ಟೇ ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ಎಷ್ಟೇ ಮಾತಾಡ್ಸ್ತಾಯಿದ್ರು ಆ ವ್ಯಕ್ತಿ ಮಾತಾಡ್ತಿಲ್ಲ. ಸೊ ರೀಸನ್ ಏನಂತ ನಿಮಗೂ ಗೊತ್ತಿಲ್ಲ. ಬಟ್ ರೀಸನ್ಸ್ ನಾನು ತುಂಬ ರೀಡಿಂಗ್ಸಲ್ಲಿ ಹೇಳಿದ್ದೀನಿ. ಬಟ್ ಆದರೆ ಇವಾಗ ಪ್ರೆಸೆಂಟ್ ಒಬ್ಬ ಮನುಷ್ಯನ ಆಲೋಚನೆ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡೋಣ ಇವತ್ತು ಏನು ಎನರ್ಜಿ ಬರುತ್ತೆ ಅಂತ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಮೇಲಾದ್ರೂ ಆಗಿರ್ಬೋದು ಅಥವಾ ಫೀಮೇಲ್ ಆದರೂ ಆಗಿರ್ಬೋದು. ಸೊ ಈ ರೀಡಿಂಗ್ ಒಂದು ಜನರಲ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಲಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಪ್ರೀತಿಸ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿ ನೀವು ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರು ನೋಡಿ, ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆನಾ, ಪ್ರೀತಿ ಮಾಡ್ತಾಯಿದ್ದಾರೆ ಅಂದರೆ ಅವರು ಹೌದು ಪ್ರೀತಿ ಮಾಡ್ತಾಯಿದ್ದಾರೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನಿಮ್ಮಿಂದ ಮೂವ್ ಆನ್ ಅಥವಾ ಸಪ್ರೇಷನ್ ಆಗಿರ್ಬೋದು, ಅಥವಾ ಲೆಸ್ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ದೇನೂ ಇರ್ಬೋದು. ಸೊ ಯಾಕಂದರೆ ನೋಡಿ, ಇಲ್ಲಿ 5 ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ವಾಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ, ನೀವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀರ. ಸೊ 5 ಬಂದಿರೋದ್ರಿಂದ ಈ 5 ಏನು ಹೇಳ್ಬೋದು ಅಂದರೆ, ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಾಗಿರ್ಬೋದು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಕುಟುಂಬದ ವಿಚಾರ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರೊಂದು ಪೇರೆಂಟ್ಸ್ ತಂದೆ ತಾಯಿ ಯಾರಾಗಿದ್ರೂ ಅವರು ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಕೆಲವೊಂದು ಈಗೋ ಇಶ್ಯೂಸ್ ಇರ್ಬೋದು. ನಾನೇ ಗ್ರೇಟು, ನಾನೇ ಜಾಸ್ತಿ, ನೀನು ನನ್ನನ್ನು ಪ್ರೀತಿ ಮಾಡ್ಕೊಂಡೇ ಇರು, ನಾನು ಯಾವಾಗ ರಿಪ್ಲೈ ಕೊಟ್ಟರೆ ಅವಾಗೇ ತೊಗೊಬೇಕು ಅನ್ನೋ ಥರ ಮೈಂಡ್ ಸೆಟ್ ಇರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಬೇರೆ ಏನಾದರೂ ಉದ್ದೇಶ ಇರ್ಬೋದು, ಅಥವಾ ನಿಮ್ಮನ್ನೇ ಪರೀಕ್ಷೆ ಮಾಡ್ತಾ ಇರ್ಬೋದು, ಟೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ಇಷ್ಟ ಇದ್ರೂ ಮತ್ತು ಇನ್ನೊಂದು ಟೈಮಿಂಗು ಅಂದರೆ ಪರ್ಫೆಕ್ಟ್ ಟೈಮಿಂಗ್ ಬರ್ದಿರೋ ಕಾರಣ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಪರ್ಸನ್ಗೂ ನಿಮಗೂ ಏಜ್ ಡಿಫ್ರೆನ್ಸ್ ಇರ್ಬೋದು, ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವರು ನಿಮ್ಮ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ, ಹೈ ಜಾಬಲ್ಲಿ ಇರ್ಬೋದು, ಅಥವಾ ನೀವು ಲೋ ಜಾಬಲ್ಲಿರ್ಬೋದು. ಅಂದರೆ ಹೈ ಜಾಬ್ ಅಂದರೆ ಮ್ಯಾನೇಜರು, HR, ದೊಡ್ಡ ಬಿಸ್ನೆಸ್ ಮಾಡೋದು. ಹಾಗೆ ನೀವು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಸ್ವಲ್ಪ ಕಡಿಮೆ ಜಾಬ್ ಮಾಡ್ತಾ ಇರ್ಬೋದು. ಅಂದರೆ ಒಂದು ಸಾಧಾರಣ ಎಂಪ್ಲಾಯೋ ಅಥವಾ ಒಂದು ವರ್ಕರು. ಸೊ ಆ ಥರ ಕೆಲಸ ಮಾಡ್ತಾ ಇರ್ಬೋದು. ಇಲ್ಲಾಂದರೆ ಇದು ಉಲ್ಟಾ ಕೂಡ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು. ನೀವು ಒಂದು ಹೈ ಜಾಬಲ್ಲಿರ್ಬೋದು, ಮ್ಯಾನೇಜರು, HR, ಅಥವಾ ಅಡ್ಮಿನಿಸ್ಟ್ರೇಟಿವ್ ಅಥವಾ ಒಂದು ಅಧಿಕಾರಿನೋ ಏನೋ ಒಂದು ಆಗಿರ್ತೀರ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಒಂದೆಲ್ಲ ನಾನಿವಾಗ ಹೇಳಿದ್ನಲ್ವ, ಈ ಎಲ್ಲ ಟೆಂಪರರಿ ಕಾರಣಗಳಿಂದ ನಿಮ್ಮನ್ನು ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಸೊ ನಿಮ್ಮನ್ನು ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೋದು. ಅಥವಾ ಇನ್ನೊಂದು ಕಾರಣ ಇರುತ್ತೆ ನೋಡಿ, ಇನ್ನೊಂದು ರೀಸನ್ ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು ಇನ್ನೊಬ್ಬ ವ್ಯಕ್ತಿ ಜೊತೆ, ಅಂದರೆ ಅವ್ರ ಫ್ರೆಂಡ್ಸ್ ಆಗಿರ್ಬೋದು. ಸೊ ಇದು ಮೇಲಾದರೂ ಆಗಿರ್ಬೋದು, ಫೀಮೇಲ್ ಆದರೂ ಆಗಿರ್ಬೋದು. ಇನ್ನೊಬ್ಬ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿರ್ಬೋದು. ಅಂದರೆ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದು ಇನ್ನೊಬ್ಬ ವ್ಯಕ್ತಿ ಜೊತೆನೂ ಮಾತಾಡ್ತಾ ಇರೋದು, ಕಮ್ಯುನಿಕೇಷನ್ ಮಾಡ್ತಾ ಇರ್ಬೋದು, ಎಲ್ಲ ಮಾಡ್ತಾ ಇರ್ಬೋದು. ಬಟ್ ಆದರೆ ಆ ವ್ಯಕ್ತಿ ಮಾತ್ರ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ. ಈ ಮನುಷ್ಯನ ಸ್ವಭಾವ ಸ್ವಲ್ಪ ವಿಚಿತ್ರವಾಗಿರೋದ್ರಿಂದ ಒಬ್ಬ ವ್ಯಕ್ತಿನ ನಿಜವಾಗ್ಲೂ ಅವ್ರು ಅಟ್ಯಾಚ್ ಆಗಿರೋದಿಲ್ಲ. ಇನ್ನೊಬ್ಬರ ಜೊತೆ ಫ್ಲೈಟಿಂಗ್ ಎನರ್ಜಿ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಥರ ಎನರ್ಜಿಯಲ್ಲಿ ಬೇಕಾದರೂ ಇರ್ಬೋದು. ಇದು ಕೆಲವ್ರಿಗೆ ಅಪ್ಲೈ ಆಗುತ್ತೆ. ಆ ಥರ ಯಾರಿದ್ದಾರೆ ನೋಡಿ ಅವ್ರನ್ನ ನೋಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ನಿಮ್ಮ ಜೊತೆನೂ ಮಾತಾಡ್ತಾ ಇರ್ತಾರೆ, ಮತ್ತು ಬೇರೆಯವ್ರ ಜೊತೆನೂ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡ್ತಾ ಇರ್ಬೋದು, ಅಥವಾ ಚಾಟಿಂಗ್ ಮಾಡ್ತಾ ಇರ್ಬೋದು,
ಅಥವಾ ಮೆಸೇಜಸ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಜೊತೆ ಮಾತಾಡದೆ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಂಥದ್ದಾಗಿರ್ಬೋದು. ಸೊ ಈ ಎಲ್ಲ ಕಾರಣಗಳನ್ನ ನೀವು ನೋಡಿ, ಅಥವಾ ನೀವು ಇದ್ಕೊಂಡೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆಯವ್ರನ್ನ ಇಷ್ಟಪಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಪ್ಲೇಯರ್ ಎನರ್ಜಿ ಮತ್ತು ಫ್ಲರ್ಟಿಂಗ್ ನೇಚರ್ ಇದೆ. ಅಥವಾ ನಿಮ್ಮನ್ನು ಸುಮ್ಮನೆ ಕೋಪ ಬರ್ಸೋದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ವ್ಯಕ್ತಿಗಳಿಗೆ ಅಟ್ಯಾಚ್ ಆಗೋದಾಗಿರ್ಬೋದು. ಅಥವಾ ಸುಮ್ಮನೆ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾ ಫ್ರೆಂಡ್ಸ್ ಜೊತೆ ಪಾರ್ಟೀಸು, ಒಕೇಶನ್ಸು, ಸೊ ಇದೆಲ್ಲ ತಿರುಗಾಡೋದಾಗಿರ್ಬೋದು. ಮತ್ತು ನಿಮ್ಮ ಕೈಯಲ್ಲೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಹಣ ಖರ್ಚು ಮಾಡಿ ನೀವು ಯಾರೋ ಇವಾಗ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಗೊತ್ತಿದ್ರೂ ನೀವು ಯಾರೋ ನನಗೆ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡೋದು ತುಂಬ. ಸೊ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೆಯುತ್ತಲ್ವ, ಬ್ಯಾಡ್ ಇನ್ಸಿಡೆಂಟು. ಸೊ ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವಂದರೆ ಇಷ್ಟನೇ, ನಿಮಗೂ ಅವ್ರಂದರೆ ಇಷ್ಟ. ಅವ್ರನ್ನ ಬಿಟ್ಟು ನೀವು ಇರೋಕ್ಕಾಗ್ತಿಲ್ಲ, ನಿಮ್ಮನ್ನು ಬಿಟ್ಟು ಅವ್ರು ಇರೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ ಅವರು. ಸೊ ನೀವು ಪ್ರೀತಿ ಮಾಡೋಂಥ ವ್ಯಕ್ತಿ ಯಾರು, ಅವರು ಒಂದು ಇಂಟೆಂಟ್ ಅಂದರೆ ಕೆಟ್ಟ ಉದ್ದೇಶದಿಂದನೇ ಸೊ ನಿಮ್ಮನ್ನು ಅವಾಯ್ಡ್ ಮಾಡಿದರು. ನಿಜವಾಗ್ಲೂ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು, ನಿಮ್ಮನ್ನು ನೋವು ಕೊಡಬೇಕಂತ ಅವ್ರಿಗೆ ಇಷ್ಟ ಇದ್ದಿದ್ರೆ ಅವ್ರು ನಿಮ್ಗೆ ನೋವು ಕೊಡ್ತಾ ಇರಲಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅವ್ರಿಗೂ ಒಂದು ದಿವಸ ನೀವು ಪಟ್ಟಷ್ಟೇ ನೋವು ಅವ್ರದ್ದು ಪಡ್ತಾ ಇದ್ದಾಗ ಅವ್ರು ಖಂಡಿತ ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡಿಕೊಂಡು ಇನ್ಯಾವತ್ತೂ ಈ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಸಹವಾಸಕ್ಕೆ ಹೋಗ್ದಿರ ಸೈಲೆಂಟ್ ಆಗ್ತಾರೆ ಅಷ್ಟೆ. ಆಲ್ರೆಡಿ ಕೆಲವ್ರು ಹೊರಟೋಗಿರ್ತಾರೆ, ಇನ್ನೊಬ್ಬ ಪರ್ಸನ್ನ ನೋಡ್ಕೊಂಡಿರ್ತಾರೆ, ಇನ್ನೊಬ್ಬ ವ್ಯಕ್ತಿ ಜೊತೆ ಅಫೇರ್ ಕನೆಕ್ಷನ್ ಅದೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಹೋದವ್ರು ಹೋಗಲಿ ಅಂತ ಬಿಟ್ಬಿಡ್ತು ನಿಮ್ಮ ಜೀವನನ ನೀವು ನೋಡ್ಕೊಬೇಕಷ್ಟೆ. ಒಬ್ಬ ವ್ಯಕ್ತಿನ ನೀವು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಇನ್ನೊಬ್ಬರು ಸಹವಾಸ ಮಾಡಿ ಇನ್ನೊಬ್ಬರು ಸಂಬಂಧ ಬೆಳೆಸ್ಕೊಂಡು ಹೊರಟೋದ್ರು ಅಂತ ತಿಳ್ಕೊಳ್ಳಿ. ಅವ್ರನ್ನ ನಾವು ವಾಪಸ್ ತಗೊಂಬಂದಿರಿ ಇಟ್ಕೊಳಕ್ಕಾಗೋದಿಲ್ಲ. ಅವ್ರು ಮತ್ತೆ ಅದೇ ಬುದ್ಧಿ ತೋರಿಸ್ತಾರೆ. ಹೋಗ್ಲಿ ಕ್ಷಮಿಸಿದ ಮೇಲಾದರೂ ಸರಿ ಹೋಗ್ತಾರೆ ಅಂದರೆ ಅವ್ರಿಗೆ ಎಷ್ಟೋ ಸಾರಿ ಚಾನ್ಸ್ ಕೊಟ್ಟಿರ್ತೀರ. ನೀವು ಬೇಡ, ಈ ಥರ ತಪ್ಪು ಮಾಡಬೇಡಿ, ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ನೀವು ಎಷ್ಟೋ ಕೇಳ್ಕೊಂಡಿರ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾಯಿರ್ತಾರೆ. ಸೊ ಕೆಲವರು ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತಾರೆ. ಆ ಥರ ಮನಸ್ಥಿತಿ ಮನೋಭಾವನೆಗಳು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೆಲವೊಬ್ರು ಇರ್ತಾರೆ. ಸೊ ಅಂಥವ್ರನ್ನ ಬಿಟ್ಬಿಟ್ಟು ನಿಮ್ಮ ಜೀವನ ಕಡೆ ನೀವು ಗಮನ ಕೊಟ್ಕೊಂಡು ಹೋಗಿ ಅಷ್ಟೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಇನ್ನೂ ಕಾಯ್ತಾಯಿದ್ರೆ, ಕೆಲವ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಕಾಯ್ದೆ ಇನ್ನೊಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ರೆ ಅಂಥ ವ್ಯಕ್ತಿನ ಬಿಟ್ಬಿಡಿ. ಸೊ ಅವ್ರು ಯಾವತ್ತೂ ಮತ್ತೆ ಮೊದಲಿನ ಥರ ಸರಿ ಹೋಗ್ತಾರಂದರೆ ಸರಿ ಹೋಗಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ಬೋದಾ, ಇದು ಅವ್ರಿಗೆ ಸರಿಯಾದ ಆನ್ಸರ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯೋದು ಸರಿನಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯೋದು ಸರಿನಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯೋದು ಸರಿನಾ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ಕಾಯೋದು ಸರಿನಾ ಅಂತ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಅವ್ರಿಗೋಸ್ಕರ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾಯಿದ್ರೆ ಅವ್ರು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ನಾನು ಇಷ್ಟೊತ್ತು ಹೇಳಿದ್ನಲ್ವ, ಆ ಒಂದು ಕಾರಣಕ್ಕೋಸ್ಕರನೇ ಅವರು ನಿಮ್ಮನ್ನು ಬ್ರೇಕ್ ಆಗಿಬಿಟ್ರಿ, ನೀವು ದೂರ ಆಗಿಬಿಟ್ರಿ. ಇವಾಗ ಅವ್ರು ನಿಮ್ಗೆ ಬೇಕಾ ಬೇಡವಾ ಅನ್ನೋದು ನಿಮ್ಮ ಒಂದು ನಿರ್ಧಾರ ಅಲ್ವಾ. ನಿಮಗೂ ಅವ್ರು ಬೇಕು, ಅವ್ರಿಗೂ ನೀವು ಬೇಕಾದರೆ ಅವರೇ ಏನಾದರೂ ಒಂದು ಆ್ಯಕ್ಷನ್ ತಗೊತಾರೆ. ಸೊ ನಿಮ್ಮ ಸೈಡ್ ಬರೋಕ್ಕೆ ಅವ್ರಿಗೂ ಇಷ್ಟ ಇರಬೇಕು. ಸೊ ಈಗ ಒಂದು ಕೈನಿಂದ ಚಪ್ಪಾಳೆ ತಟ್ಟಿದ್ರೆ ಅದು ಯಾವತ್ತೂ ಸಾಧ್ಯ ಇಲ್ವಲ್ಲ, ಎರಡು ಕೈನಿಂದನೇ ಚಪ್ಪಾಳೆ ತಟ್ಟಬೇಕು. ಸೊ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕಂತ, ಅವರು ನಿಮ್ಮ ಜೊತೆ ಇರಬೇಕಂತ ಲೈಫ್ ಲಾಂಗು ಅಷ್ಟೇ ಒಂದು ಆ್ಯಕ್ಷನ್ ತಗೊಬೇಕು. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕೈಯಲ್ಲಿ ಪ್ರಯತ್ನ ಮಾಡೋಕ್ಕಾಗಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ. ಸೊ ನಿಮ್ಮ ಕೈಲಿ ಆದಷ್ಟು ನೀವು ಪ್ರಯತ್ನ ಮಾಡಿ. ಅವ್ರ ಕಡೆಯಿಂದನೂ ಅಷ್ಟೇ ಪ್ರಯತ್ನ ಬಂದಿಲ್ಲ ಅಂದರೆ ನೀವು ಬಿಟ್ಬಿಡಿ ಅಷ್ಟೇ ಅಲ್ವಾ. ಸೊ ಬಿಟ್ಬಿಡಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನೂ ರಿಮೂವ್ ಆಗಿಲ್ಲ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ ಬೇಡವಾ, ವೆಯ್ಟ್ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಒಂದು ನಿರ್ಧಾರ. ಅವ್ರಿಗಿನ್ನೊಂದು ಅವಕಾಶ ಕೊಡ್ತೀರಾ, ಅಥವಾ ಇವರು ಎಷ್ಟು ದಿನ ಆದರೂ ಬದಲಾಗೋದಿಲ್ಲ ಹಿಂಗೆ ಇರ್ತಾರ ಅಂತ ಬಿಟ್ಬಿಡ್ತೀರಾ. ಸೊ ನಿಮ್ಮ ಒಂದು ನಿರ್ಧಾರ.
ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯೋದು ಬಿಡೋದು ನಿಮ್ಮ ನಿರ್ಧಾರ ಅಲ್ವಾ, ಬೇರೆಯವರು ಹೇಳೋಕ್ಕಾಗೋದಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ನೆಕ್ಸ್ಟ್ ಏನಾದರೂ ಆ್ಯಕ್ಷನ್ ತಗೊತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ನೆಕ್ಸ್ಟ್ ಏನಾದರೂ ಆ್ಯಕ್ಷನ್ ತಗೊತಾರ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ನೆಕ್ಸ್ಟ್ ಏನಾದರೂ ಆ್ಯಕ್ಷನ್ ತಗೊತಾರೆ ಅಂದರೆ 5 ಆಫ್ ವಾಂಡ್ಸ್ ಬರ್ತದೆ, ನೋ ಅಂತ ಬರ್ತಾಯಿದೆ. ಅವ್ರು ಎಸ್ ಅಂತ ಹೇಳ್ತಿಲ್ಲ, ನೋ ಅಂತ ಬರ್ತದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬೇಕು, ನೀವಿಲ್ದಿರ ಇದ್ರೆ ಅವ್ರ ಜೀವನನೇ ಇಲ್ಲ. ಅವ್ರಿಗಿನ್ನೂ ಅಷ್ಟು ರಿಯಲೈಸೇಷನ್ ಆಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡು ಇನ್ನೂ ಜೀವನನೇ ಇಲ್ಲ ಅನ್ನೋ, ಇನ್ನು ಪ್ರಾಣನೇ ಉಳಿಯೋದಿಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದಾಗ ಮಾತ್ರ ದೇವ್ರನ್ನ ನೆನಪು ಮಾಡ್ಕೊಳೋದು ಅಲ್ವಾ. ದೇವ್ರನ್ನ ಯಾವಾಗ ನಾವು ನೆನಪು ಮಾಡ್ಕೊತೀರಿ, ಸೊ ನಮ್ಮ ಜೀವನನೇ ಇನ್ನಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಆ ದೇವ್ರನ್ನ ನೆನಪು ಮಾಡಿಕೊಂಡು ದೇವರೇ ಕಾಪಾಡಪ್ಪ ಅಂತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನೀವು ಅವ್ರಿಗೆ ಬೇಕೇ ಬೇಕು, ನೀವಿಲ್ಲದೆ ಅವ್ರ ಜೀವನ ಇಲ್ಲ. ಸೊ ನನ್ನ ಜೀವನ ಎಲ್ಲ ಕಷ್ಟದಲ್ಲೇ ಮುಳುಗೋಗ್ಬಿಡುತ್ತೆ, ನಾನು ಯಾವತ್ತೂ ನನ್ನ ಜೀವನದಲ್ಲಿ ಹ್ಯಾಪಿ ಆಗಿರೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ. ಜೀವನದಲ್ಲಿ ಪಡ್ಕೊಳೋದು ಒಬ್ಬ ಪಾರ್ಟ್ನರ್ನ ಅಷ್ಟೇ. ಪ್ರತಿಯೊಬ್ಬರಿಗೂ ಒಬ್ಬ ಪಾರ್ಟ್ನರ್ ಇರಬೇಕು. ಡೈಲಿ ದಿನಕ್ಕೊಂದೊಂದು ಕನೆಕ್ಷನ್ನು, ದಿನಕ್ಕೊಂದೊಂದು ಅಫೇರು ಅದೆಲ್ಲ ಇಟ್ಕೊಳಕ್ಕಾಗೋದಿಲ್ಲ. ಅದೆಲ್ಲ ಟೆಂಪ್ರರಿ ಅಷ್ಟೇ. ಇಟ್ಕೊಂಡ್ರೂ ಅದು ಜಾಸ್ತಿ ದಿನ ಬರೋದಿಲ್ಲ. ಅವರು ಯಾವತ್ತೂ ಇನ್ನೊಬ್ಬರು ನೋಡ್ಕೊಂಡು ಹೊರ್ಟೋಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂಥ ಒಂದು ಅರ್ಥ ಅವ್ರಿಗಾಗಬೇಕು. ಸೊ ನನ್ನ ವ್ಯಕ್ತಿನೇ ನಿಜವಾದ ಪ್ರೀತಿ, ಅವ್ರು ನಾನು ಯಾವತ್ತೂ ಬಿಟ್ಟೋಗಲ್ಲ. ನಾನು ಎಷ್ಟು ಅವಾಯ್ಡ್ ಮಾಡ್ತಾಯಿದ್ರು ನನ್ನ ವ್ಯಕ್ತಿನ, ಅವ್ರು ನನಗೋಸ್ಕರ ಇನ್ನೂ ಕಾಯ್ತಾ ಇದ್ದಾರೆ, ಇನ್ನೂ ನನಗೋಸ್ಕರ ಮೆಸೇಜಸ್ ಮಾಡ್ತಾನೆ ಇದ್ದಾರೆ, ಕಾಲ್ ಮಾಡ್ತಾನೆ ಇದ್ದಾರೆ, ನಾನು ರಿಪ್ಲೈ ಕೊಡ್ತಾಯಿಲ್ಲ. ನನಗೋಸ್ಕರ ಎಷ್ಟೋ ಕಮ್ಯುನಿಕೇಷನ್ ಮಾಡ್ತಾನೆ ಇದ್ದಾರೆ, ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಆದರೆ ನನ್ನಿಂದ ರಿಪ್ಲೈ ಇಲ್ಲ. ನಾನು ಈ ರೀತಿ ನನ್ನ ವ್ಯಕ್ತಿಗೆ ಮಾಡೋದು ತಪ್ಪು. ಮುಂದೆ ಒಂದು ದಿವಸ ಫ್ಯೂಚರಲ್ಲಿ ನನಗೂ ಇದೇ ರೀತಿ ಆಗಿಬಿಡುತ್ತೆ. ನನ್ನ ವ್ಯಕ್ತಿನ ನಾನು ಕಳ್ಕೊತೀನಿ. ಆಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿನೇ ಇರಲ್ಲ, ಖುಷಿ ಇರಲ್ಲ. ಎಷ್ಟು ಹಣ ಸಂಪಾದನೆ ಮಾಡಿದ್ರು, ಎಷ್ಟು ಇದ್ದಿದ್ರೂ ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅಂದಮೇಲೆ ಏನಕ್ಕೆ ಜೀವನ ಅಂತ ಅನಿಸೋವರೆಗೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಆ ಥರ ಕರ್ಮ ಅವ್ರಿಗೆ ಎಫೆಕ್ಟ್ ಆಗೋವರೆಗೂ ನಿಮ್ಮೊಂದು ನಿಜವಾದ ಪ್ರೀತಿ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ 5 ಆಫ್ ವಾಂಡ್ಸ್ ಬಂದಿರೋದು, ನೋ ಅಂತ ಬರ್ತಾಯಿದೆ. ನೋಡಿ, ಇಲ್ಲಿ 4 ಮೆಂಬರ್ಸ್ ಅಬ್ಸರ್ವ್ ಮಾಡ್ತಾಯಿದ್ರೆ ನಿಮ್ಮ ಪರ್ಸನ್ನು ಓಡೋಗ್ತಾ ಇದ್ದಾರೆ. ಸೊ ಈ 4 ಮೆಂಬರ್ಸಲ್ಲಿ ನೀವು ಒಂದು ಕಡೆ ಇಲ್ಲೆಲ್ಲೋ ಇರ್ತೀರ. ಸೊ ಇದು ರೀಡಿಂಗಲ್ಲಿ ಮೇಲ್ ಆದರೂ ಆಗಿರ್ಬೋದು, ಫೀಮೇಲ್ ಆದರೂ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಇಷ್ಟಪಡ್ತಾಯಿದ್ರೆ ಅವರು ನೀವು ಬೇಡ ಅಂತ ಓಡೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಇಷ್ಟ ಇದ್ರೂ ಅವ್ರಿಗೊಂದು ಕ್ಲಾರಿಟಿ ಇಲ್ಲ. ಸೊ ನೀವು ಬೇಕು ಅವ್ರ ಜೀವನದಲ್ಲಿ ಒಂದು ಪಾರ್ಟ್ ಅಂದರೆ ನೀವು ಅವ್ರ ಜೀವನದಲ್ಲಿ ಕಂಪಲ್ಸರಿ ಇರಬೇಕನ್ನೋ ಒಂದು ಮನಸ್ಥಿತಿ ಬಂದಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಕಾಯ್ತಾರ ಅಂದರೆ 8 ಆಫ್ ವಾಂಡ್ಸ್ ಬಂದಿದೆ. ಅವ್ರಿಗೆ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ನಾನು ಇಷ್ಟೊತ್ತು ಈ ರೀಡಿಂಗಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಥರ್ಡ್ ಪಾರ್ಟಿ ಸಿಚುವೇಷನ್ಸು, ಫ್ಯಾಮ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಕೆರಿಯರ್ ಲೈಫ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಎನಿ ಅದರ್ ಸಿಚುವೇಷನ್ಸ್ ಆಗಿರ್ಬೋದು, ಅಥವಾ ಪರ್ಸನ್ನೇ ಆಗಿರ್ಬೋದು. ಸೊ ಈ ಒಂದು ಪ್ರಾಬ್ಲಮಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ನಿಮಗೋಸ್ಕರ ಕಾಯಬೇಕಾ ಬೇಡವಾ, ಮೂವ್ ಆನ್ ಆಗಬೇಕಾ ಬೇಡವಾ, ಅವ್ರಿಗೆ ಮನಸ್ಥಿತಿ ಸರಿ ಇಲ್ಲ. ಸೊ ನೀವು ಅಂಥ ವ್ಯಕ್ತಿನ ಪ್ರೀತಿ ಮಾಡ್ತಾ ಇರೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಅವ್ರಿಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಅಂದರೆ ಒಂದು ಮನಸ್ಥಿತಿ ಇಲ್ಲ. ನೀವು ಬೇಕು, ಕಂಪಲ್ಸರಿಯಾಗಿ ನೀವಿದ್ದರೆ ನನ್ನ ಲೈಫ್ ತುಂಬ ಸೂಪರ್ ಆಗಿರುತ್ತೆ ಅಂತ ನಿಮಗೆ ಬಂದಿರೋಷ್ಟು ಕ್ಲಾರಿಟಿ ಅವ್ರಿಗೆ ಬಂದಿಲ್ಲ. ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ ಅವ್ರಿಗೆ ಯಾವತ್ತು ಬರುತ್ತೋ ಆ ದಿನ ನೀವೇನು ಎಫರ್ಟ್ಸ್ ಹಾಕಬೇಕಾಗಿಲ್ಲ. ಅವ್ರು ಎಫರ್ಟ್ಸ್ ಹಾಕಿದ್ರೆ ನೀವು ಆಲ್ರೆಡಿ ಒಪ್ಕೊಂಡಿದ್ದೀರ, ಅವರು ಒಪ್ಕೊತಾರೆ. ಸೊ ನೀವಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ತೀರ. ಸೊ ಕ್ಲಾರಿಟಿ ಅನ್ನೋದು ಬಂದಿಲ್ಲ. ಸೊ ಅದಕ್ಕೆ 8 ಆಫ್ ವಾಂಡ್ಸ್ ಅಂತ ಹೇಳ್ತಾ ಇರೋದು. ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಮುಂದೆ ಏನು ಆ್ಯಕ್ಷನ್ ತೊಗೊಬೇಕಂತ ಅವ್ರಿಗೆ ಗೊತ್ತಿಲ್ಲ. ಬ್ಲೈಂಡಾಗಿ ಟೈಮ್ನ ಪಾಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ರಿಯಲೈಸೇಷನ್ ಅಂದರೆ,
ಒನ್ಸ್ ನೀವು ಅವ್ರನಿಂದ ಕಂಪ್ಲೀಟಾಗಿ ದೂರ ಆಗಿಬಿಟ್ರೆ ಆವಾಗ ಅವ್ರಿಗೆ ಫುಲ್ಲು ತಲೆ ಬಿಸಿ ಆಗಿಬಿಡುತ್ತೆ. ಯಾಕಂದರೆ ನೀವು ಪದೇ ಪದೇ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀರ, ಮೆಸೇಜ್ ಮಾಡ್ತಾನೆ ಇದ್ದೀರ, ರಿಪ್ಲೈ ಕೊಡ್ತಾನೆ ಇದ್ದೀರ, ಬಟ್ ಮಾತಾಡ್ಸೋಕ್ಕೆ ಎಲ್ಲ ಮಾಡ್ತಾಯಿದ್ರು. ಬಟ್ ನಿಮ್ಮ ವ್ಯಕ್ತಿಯಿಂದ ಯಾವುದೇ ನೋ ರಿಪ್ಲೈ, ನೋ ಯೂಸ್. ಯಾಕಂದರೆ ಅವ್ರಿಗೊಂಥರ ನೆಗ್ಲೆಕ್ಟಿಂಗ್ ಆಗಿಬಿಟ್ಟಿದೆ. ಸೊ ನಿಮ್ಮ ವ್ಯಕ್ತಿಗೂ ಅದೇ ಥರ ಪ್ರೀತಿ. ನೀವೆಷ್ಟು ಸಂಕಟ ಪಡ್ತಾಯಿದ್ರೆ, ಎಷ್ಟು ನೋವು ಪಡ್ತಾಯಿದ್ರ, ಎಷ್ಟು ದುಃಖ ಪಡ್ತಾಯಿದ್ರ ಅಂತ ಅವ್ರಿಗೂ ಅದೆಲ್ಲ ತಿಳಿಬೇಕಲ್ವ. ಗೊತ್ತಾದ್ಮೇಲೆ ನೀವು ಪಡೋಷ್ಟೇ ಸಂಕಷ್ಟ, ನೀವು ಪಡೋಷ್ಟು ನೋವು, ನೀವು ಪಡೋಷ್ಟಂಥ ತೊಂದರೆ ಅವರು ಪಟ್ಟಾಗ ಅವರು ನಿಮ್ಮ ಜೊತೆ ಬಂದುಬಿಡ್ತಾರೆ. ಇಲ್ಲಿ ಕೆಲವ್ರು ತೊಂದರೆ ಪಡ್ತಾಯಿದ್ರು ನಿಮ್ಗಿನ್ನೂ ರಿಪ್ಲೈ ಕೊಟ್ಟಿರಲ್ಲ. ಸೊ ಒಬ್ಬೊಬ್ಬರ ಮೈಂಡ್ಸೆಟ್ ಒಂಥರ ಇರುತ್ತಲ್ವ. ಸೊ ನಿಮ್ಮ ಪರ್ಸನ್ ಮೈಂಡ್ಸೆಟ್ ಕೂಡ ಒಂಥರ ಇರ್ಬೋದು. ಸೊ ಹೇಳೋಕ್ಕಾಗಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲೂ ಏನಾಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲೂ ಏನಾಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲೂ ಏನಾಗುತ್ತೆ. ನೋಡಿ, ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಈ ಕನೆಕ್ಷನ್ ಸ್ವಲ್ಪ ದಿನಗಳ ಕಾಲ ಮುಂದೆ ಹೋಗುತ್ತೆ. ಆಮೇಲೆ ನೋಡಿ, ಈ ಕುದುರೆಗಳು ಹೋಗಿ ಈ ರಥ ಓಡಿಸ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ, ಅವನು ತನ್ನ ಪ್ಲೇಸ್ಗೆ ತಲುಪ್ತಾನೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಸ್ವಲ್ಪ ದಿನಗಳ ಕಾಲ ಮುಂದುವರೆದು ಆಮೇಲೆ ನೀವು ಒಂದು ಡಿಸಿಷನ್ ತೊಗೊತೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಒಂದು ಡಿಸಿಷನ್ ತೊಗೊತಾರೆ, ಒಂದು ತೀರ್ಮಾನ ತೊಗೊತಾರೆ. ಅಂದರೆ ನೀವಿಬ್ಬರು ಒಟ್ಟಿಗೆ ಇರಬೇಕಾ ಬೇಡವಾ ಅಂತ ನೀವು ಒಂದು ನಿರ್ಧಾರ ತೊಗೊತೀರ, ಅವರು ಒಂದು ನಿರ್ಧಾರ ತೊಗೊತಾರೆ. ನೀವಿಬ್ಬರ ನಿರ್ಧಾರನೂ ಒಂದೇ ಆಗಿದ್ದರೆ ನೀವಿಬ್ಬರು ಒಟ್ಟಿಗೆ ಲೈಫ್ ಲಾಂಗ್ ಇರ್ತೀರ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರೆ, ಸೊ ನೀವು ಬೇರೆ ಆಗಿಬಿಡ್ತೀರ, ಅವ್ರು ಬೇರೆ ಆಗಿಬಿಡ್ತಾರೆ. ಬಟ್ ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತಾರೋ ನೀವು ಅಂತೂ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿರ್ಧಾರನೇ ಇವಾಗ ನಿಮ್ಗೆ ಫೈನಲ್ ಆಗಿರೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ನಿರ್ಧಾರ ನೋಡಿ, ಈ ವ್ಯಕ್ತಿ ತನ್ನ ಒಂದು ಪ್ಲೇಸ್ನ ತಲುಪಿದಾಗ ರೀಚ್ ಆಗ್ತಾನೆ ಕರೆಕ್ಟ್ ಟೈಮ್ಗೆ. ಟೈಮ್ ಬೇಕಲ್ವಾ, ರಥ ಓಡಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಇಲ್ಲಿ ಕುದುರೆ ನೋಡಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಟೈಮ್ ಬೇಕು, ಹೋಗಿ ತಲುಪ್ತಾನೆ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕೂಡ ಅಷ್ಟೇ ಒಂದು ಟೈಮ್ ಅನ್ನೋದಿರುತ್ತೆ. ಆ ಟೈಮ್ ಒಳಗಡೆ ಅವರು ನಿಮಗೆ ಆನ್ಸರ್ ಮಾಡಬೇಕು, ರಿಪ್ಲೈ ಮಾಡಬೇಕು. ಎಷ್ಟು ದಿವಸನೂ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋಕ್ಕಾಗಲ್ಲ. ಆ ಒಂದು ಟೈಮಲ್ಲಿ ಅವರು ನಿಮಗೆ ಅವರೊಂದು ಉತ್ತರನ ನಿಮ್ಗೆ ಹೇಳಿ, ಸೊ ನಿಮ್ಮ ಜೊತೆ ಇರಬೇಕಾ ಬೇಡವಾ ಅಂತ ಅವರೇ ಒಂದು ನಿರ್ಧಾರ ತೊಗೊಬೇಕು. ಅವರೊಂದು ನಿರ್ಧಾರ ನಿಮ್ಮ ಜೊತೆನೇ ಆಗಿದ್ದರೆ, ಅಂದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ ತಗೊಂಡ್ರೆ, ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಒಂದು ವೇಳೆ ಅವ್ರ ನಿರ್ಧಾರ ಬದಲಾಯಿತು, ನಿಮ್ಮ ಜೊತೆ ಇರಬೇಕಂತ ಇಷ್ಟ ಇಲ್ಲ ಅಂದರೆ, ಸೊ ಯಾರೇನು ಮಾಡೋಕ್ಕಾಗಲ್ಲ. ಸೊ ಅವ್ರ ದಾರಿ ಅವ್ರಿಗೆ, ನಿಮ್ಮ ದಾರಿ ನಿಮ್ಗೆ ಆಗೋಗುತ್ತೆ. ಸೊ ಆ ಥರ ಬೇಡ ಆಗೋದು ಅಂತ ನಾನು ಅಂದ್ಕೊತೀನಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ರೇ ಅವ್ರು ಲೈಫ್ ಲಾಂಗ್ ಖುಷಿಯಾಗಿರ್ತಾರೆ. ನೋಡೋಣ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವ ಒಂದು ನಿರ್ಧಾರ ತಗೊತಾರೆ ಅಂತ. ಬಟ್ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ರಥ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಅವನ ಪ್ಲೇಸ್, ಅವನು ಒಂದು ಗುರಿ ತಲುಪಬೇಕಂದ್ರೆ ಅವ್ನಿಗೆ ಟೈಮ್ ಬೇಕು, ಮತ್ತು ಅವನಿಗೆ ಒಂದು ಸರಿಯಾದ ದಾರಿ ಬೇಕು, ಅವನಿಗೆ ಸ್ವಲ್ಪ ರಿಯಲೈಸೇಷನ್ ಬೇಕು, ಮತ್ತು ಪ್ಲ್ಯಾನ್ ಬೇಕು, ಬುದ್ಧಿ ಬೇಕು. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊತಾ ಇದ್ದಾರೆ, ಸ್ವಲ್ಪ ಪ್ಲ್ಯಾನ್ ಆಗ್ತಾಯಿದ್ದಾರೆ, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ತಾ ಇದ್ದಾರೆ, ಮತ್ತು ಮುಂದೆ ಏನು ಫ್ಯೂಚರ್ ಹೇಗಿರುತ್ತೆ ಅಂತ ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇರ್ಬೋದು. ಫ್ಯೂಚರ್ ಬಗ್ಗೆನೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೋದ್ರಿಂದ ಅವರು ನಿಮ್ಮನ್ನು ಬಿಟ್ಕೊಡೋಕೆ ತುಂಬ ಇಷ್ಟ ಇಲ್ಲ, ಅವ್ರಿಗೆ ಕೂಡ ಅಷ್ಟೇ. ಬಟ್ ಏನೋ ಯೋಚನೆ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಜೊತೆನೇ ಇರ್ತಾರಾ ಇಲ್ವಾ ಅನ್ನೋದು ನಿಮ್ಮ ಮನಸ್ಸಲ್ಲಿರೋಂಥ ಒಂದು ವ್ಯಕ್ತಿ ನಿರ್ಧಾರ ಆಗಿರೋದ್ರಿಂದ ಇಲ್ಲಿ ಯಾರೇನು ಮಾಡೋಕ್ಕಾಗೋದಿಲ್ಲ. ವೆಯ್ಟ್ ಮಾಡೋದು ಬಿಡೋದು ನಿಮ್ಮೊಂದು ನಿರ್ಧಾರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನೀವೇ ಬೇಕಾ ಬೇಡವಾ ಅನ್ನೋದು ಅವರೊಂದು ನಿರ್ಧಾರ. ಇದು ಇಬ್ಬರು ಓನ್ ಡಿಸಿಷನ್ಗೆ ಸಂಬಂಧಪಟ್ಟಿದೆ. ನಾನು ಕೇಳ್ತಾನೆ ಇದ್ದೀನಿ ರೀಡಿಂಗ್ ಫ್ಯೂಚರಲ್ಲಿ ಏನು ಬರುತ್ತೆ ಅಂತ. ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿರ್ಧಾರನೇ ಆಗಿದೆ, ಮತ್ತು ನಿಮ್ಮ ನಿರ್ಧಾರ ಆಗಿದೆ. ನಿಮ್ಮ ನಿರ್ಧಾರ ಫೈನಲ್ ಆಗಿದೆ, ಅವರೇ ಬೇಕಂತ. ಅವರ ಒಂದು ನಿರ್ಧಾರ ಏನು ಅಂತ ನಿಮ್ಗೆ ಗೊತ್ತಾಗಬೇಕಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಮಧ್ಯೆ ಏನು ಕ್ಲ್ಯಾಶಸ್ ಬರ್ದಿರೋರುತ್ತಾ ಇನ್ ದ ನಿಯರ್ ಬೈ ಫ್ಯೂಚರಲ್ಲಿ.
ಇವರಿಬ್ಬರ ಮಧ್ಯೆ ಏನು ಜಗಳ ಬರ್ದಿರಿರುತ್ತೆ ಇನ್ ದ ನಿಯರ್ ಬೈ ಫ್ಯೂಚರಲ್ಲಿ. ಇವರಿಬ್ಬರ ಮಧ್ಯೆ ಏನು ಜಗಳ ಬರ್ದಿರಿರುತ್ತೆ ಇನ್ ದ ನಿಯರ್ ಬೈ ಫ್ಯೂಚರಲ್ಲಿ. ಸೊ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ನೀವು ಮತ್ತು ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಒಬ್ಬರನ್ನೊಬ್ಬರು ತುಂಬ ಅರ್ಥ ಮಾಡ್ಕೊತೀರ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಜನರಲ್ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.